ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಹುಬ್ಬಳ್ಳಿ ಧಾರವಾಡ ಅಥವಾ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಮರ್ಯಾದೆ ಹತ್ಯೆ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ನಡೆದಂತಹ ದಿವಸದಂದು 3 ಜನರನ್ನು ಬಂಧಿಸಲಾಗಿತ್ತು. ಈಗ ಮತ್ತೆ 3 ಜನರನ್ನು ಕೂಡ ಬಂಧಿಸಿದ್ದಾರೆ. ಸೊ ಆ ಕುರಿತಾಗಿ ಏನೇನೆಲ್ಲ ಬೆಳವಣಿಗೆಗಳಾಗಿದೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ. ಯಾರೇ ಈ ಕೇಸನ್ನು ಬಿಟ್ಟರೂ ಕೂಡ ನಾನು ಈ ಕೇಸನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಕೇಸ್ ಖಂಡನೀಯವಾಗಿರ್ತಕ್ಕಂಥದ್ದು. ಇಂತಹ ದುರ್ಘಟನೆ ನಮ್ಮ ರಾಜ್ಯದಲ್ಲಿ ಮತ್ತೆ ನಡೆಯುವ ಹಾಗೆ ಆಗಬಾರ್ದು. ಹಾಗಾಗಿ ಪ್ರತಿದಿನವೂ ಕೂಡ ಈ ಒಂದು ಕೇಸ್ನ ಕುರಿತಾಗಿ ಧ್ವನಿಯನ್ನು ಎತ್ತಾ ಇರ್ತೀವಿ. ಏನೇ ಇರಲಿ, ತಮ್ಮ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅಥವಾ ಒಬ್ಬ ಯಾವುದೋ ಯುವಕನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ಅಂದ ಕಾರಣಕ್ಕೆ ಅವಳನ್ನು ಈ ರೀತಿಯಾಗಿ ಅಥವಾ ಅವಳ ಜೊತೆ ಈ ರೀತಿಯಾಗಿ ನಡೆದುಕೊಳ್ಳೋದು, ಅವಳನ್ನು ಕೊಲೆ ಮಾಡೋದೇ ಒಂದು ಕೊನೆಯ ಅಸ್ತ್ರ ಆಗಿರೋದಿಲ್ಲ. ಬೇಡ ಅಂತ ಮನೆಯಿಂದ ಹೋದಂಥ ಮಗಳನ್ನು ಬಿಟ್ಟಿದ್ರೆ ಅಲ್ಲಿಗೆ ಮುಗಿದೋಗ್ಬಿಡ್ತಿತ್ತು. ಅವರ ಜೀವನವನ್ನು ಮಾಡ್ತಾಯಿದ್ರು. ಈಗಾಗಲೇ ಗರ್ಭಿಣಿ ಕೂಡ ಆಗಿದ್ಲು. ಆದರೆ ದುಡುಕಿ ಈ ಒಂದು ನಾಲಾಯಕ ತಂದೆ ಆಗಿರ್ತಕ್ಕಂಥವನು ತಪ್ಪನ್ನು ಮಾಡಿ ಇವತ್ತು ಈ ಒಂದು ದೊಡ್ಡದಾದಂತಹ ರಾಜ್ಯ ವ್ಯಾಪ್ತಿ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಸದ್ದು ಮಾಡುವ ರೀತಿಯಲ್ಲಿ ಒಂದು ಸುದ್ದಿ ಆಗುವ ಘಟನೆಯನ್ನು ನಡೆಸಿಬಿಟ್ಟಿದ್ದಾರೆ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಯಾರೇ ಈ ಘಟನೆಯನ್ನು ಕೈ ಬಿಟ್ಟರು ನಾನು ಕೂಡ ಖಂಡಿತವಾಗಿ ಈ ಘಟನೆ ಕೈ ಬಿಡೋದಿಲ್ಲ. ಇದು ಎಲ್ಲಿವರೆಗೂ ಕೂಡ ಜೀವಂತವಾಗಿ ಇಡ್ತೀನಿ ಅಂತಂದರೆ ನನ್ನ ಚಾನಲ್ ಇರೋವರೆಗೂ ಕೂಡ ಈ ಒಂದು ಘಟನೆಯನ್ನು ಜೀವಂತವಾಗಿ ಇಡ್ತೀನಿ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇರ್ತವೆ ಗಮನಿಸ್ತಾ ಇರ್ತೀನಿ. ಈಗಾಗಲೇ ಈ ಒಂದು ಯುವಕ ವಿವೇಕಾನಂದ ಏನಿದ್ದಾನೆ, ಅವರ ತಾಯಿಗೂ ಕೂಡ ತುಂಬ ಒಂದು ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿದ್ದಾರೆ. ಜೊತೆಗೆ ಅವರ ದೊಡ್ಡಪ್ಪನೂ ಕೂಡ ತುಂಬ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿದ್ದಾರೆ. ಆರೋಗ್ಯ ಸ್ವಲ್ಪ ಇನ್ನೂ ಚೇತರಿಕೆ ಆಗಬೇಕಾದ್ರೆ ತುಂಬ ಕಷ್ಟದ ವ್ಯವಸ್ಥೆಯಲ್ಲಿದೆ ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಇದೆ. ಯಾಕೆ ಕೆಲವೊಂದಿಷ್ಟು ಜನ ಅಲ್ಲಿಗೆ ಸ್ಪಂದನೆಯನ್ನು ಕೂಡ ನೀಡ್ತಾ ಇಲ್ಲೋ ಕೆಲವೊಂದು ಅಧಿಕಾರಿಗಳು ಕೂಡ ಗೊತ್ತಿಲ್ಲ. ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರ ಸ್ಪಂದನೆ ನೀಡ್ತಾ ಇದ್ದಾರೆ ಅಂತ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಅದು ಕೂಡ ಗೊತ್ತಿಲ್ಲ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ ಅಂತ ಗಮನಿಸ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಕಾಶ್ ಗೌಡ ಆಗಿರ್ಬೋದು, ಗುರುಸಿದ್ದ ಗೌಡ ಆಗಿರ್ಬೋದು, ಅಕ್ಷಯ್ ಗೌಡ ಇವರನ್ನು 3 ಜನರನ್ನು ಅದೇ ದಿನ ಅಂದರೆ ಪ್ರಕರಣ ನಡೆದಂತಹ ದಿನದಂದೇ ಬಂಧಿಸಲಾಗಿತ್ತು. ಈಗ ಇವತ್ತು ಮತ್ತೆ ಬೆಳಗಿನ ಜಾವ 3 ಜನರನ್ನು ಕೂಡ ಬಂಧಿಸಿದ್ದಾರೆ. ಗುರುಸಿದ್ದ ಗೌಡ, ಅದೇ ರೀತಿಯಾಗಿ ಕುಮಾರ್ ಗೌಡ, ಫಕೀರ್ ಗೌಡ, ಈ 3 ಜನರನ್ನು ಕೂಡ ಈಗ ಮತ್ತೆ ಬಂಧಿಸಿದ್ದಾರೆ. ಒಟ್ಟು 6 ಜನರನ್ನು ಬಂಧಿಸಿದ್ದಾರೆ. ಒಟ್ಟು ಈ ಒಂದು ಯುವಕ ವಿವೇಕಾನಂದ FIRನಲ್ಲಿ ಒಟ್ಟು ಈ ಒಂದು ಯುವಕ 14 ಜನರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದ. 5 ಜನ ಹೆಣ್ಮಕ್ಳು ಕೂಡ ಇದ್ದಾರೆ, ಒಬ್ಬರು ಮೈನರ್ ಕೂಡ ಇದ್ದಾರೆ ಮತ್ತು ಉಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಂದರೆ 6 ಜನರ ತೆಗೆದು 8 ಜನರು ಪುರುಷರಿದ್ದಾರೆ. 8 ಜನರ ಪೈಕಿ ಈಗಾಗಲೇ 6 ಜನರನ್ನು ಬಂಧಿಸಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥವರು ತಲೆ ಮರೆಸಿಕೊಂಡಿದ್ದಾರೆ ಅನ್ನೋ ರೀತಿ ಮಾಹಿತಿ ಕೂಡ ಪೊಲೀಸರಿಂದ ಲಭ್ಯವಾಗ್ತಾ ಇದೆ. ಸೊ ಇವತ್ತು ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಇಂತಹ ಒಂದು ಘಟನೆಯನ್ನು ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಜಾತಿಯ ಯುವಕ ಆಗಿರಲಿ ಅಥವಾ ಯಾವುದೋ ಒಂದು ಜಾತಿಯ ಯುವತಿ ಆಗಿರಲಿ, ಅವರು ಇಷ್ಟಪಟ್ಟು ಮನೆಯವರಿಗೆ ನೋವು ಮಾಡಿ ಹೋಗಿರ್ತಾರೋ ಅಥವಾ ಇನ್ನೇನೋ ಆಗಿರುತ್ತೋ ಅದು ಬೇರೆ ವಿಚಾರ ಆಗಿರುತ್ತಾ, ಅಲ್ಲಿಗೆ ಅದೊಂದು ಕ್ಲೋಸ್ ಆಗಿಬಿಟ್ಟಿರುತ್ತಾ, ಆ ವಿಚಾರವನ್ನು ಅಲ್ಲೇ ಬಿಟ್ಟು ಬಿಡಬೇಕಾಗತ್ತೆ. ಇಷ್ಟ ಇದ್ದರೆ ಮತ್ತೆ ಅವರನ್ನು ಮನೆಗೆ ಕರೆಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರ ಜೀವನವನ್ನು ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ಬದುಕ್ತಾ ಇರ್ತಾರೆ. ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಈ ರೀತಿಯಾದಂಥ ಘಟನೆಗಳು ನಡೆದರೆ ಖಂಡಿತವಾಗಿಯೂ ಕಾನೂನಿನ ಸಂಕಷ್ಟ ಎಲ್ಲರಿಗೂ ಕೂಡ ಎದುರಿಸಲೇಬೇಕಾಗುತ್ತೆ. ಕಾನೂನಿನ ದೃಷ್ಟಿಯಲ್ಲಿ ಯಾವ ಜಾತಿಯವರಾಗಲಿ ಯಾವ ಧರ್ಮದವರಾಗಲಿ ಎಲ್ಲರೂ ಕೂಡ ತಲೆ ತಗ್ಗಿಸಲೇಬೇಕು. ಯಾವುದೇ ದೊಡ್ಡ ವ್ಯಕ್ತಿ ಆದರೂ ಅಷ್ಟೇ, ಸಾಮಾನ್ಯವಾದ ವ್ಯಕ್ತಿ ಆದರೂ ಅಷ್ಟೇ, ಎಲ್ಲರೂ ಕೂಡ ತಲೆ ತಗ್ಗಿಸಲೇಬೇಕಾಗಿರುತ್ತೆ. ಸೊ ಇಂಥ ಒಂದು ಪ್ರಕರಣ ನಡೆದು ಬಿಟ್ಟಿದೆ. ಸೊ ಈ ಒಂದು ಪ್ರಕರಣ ಮುಂದೆ ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿಯಾದ ಬೆಳವಣಿಗೆಗಳಾಗುತ್ತೆ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ವಿವೇಕಾನಂದ್ ಅನ್ನುವಂಥ ಅಥವಾ ಮಾನ್ಯಳ ಗಂಡ ಆಗಿರ್ತಕ್ಕಂಥ ವಿವೇಕಾನಂದನ್ನು ಸಂಪರ್ಕ ಮಾಡೋದಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಆದಷ್ಟು ಬೇಗ ಅವನನ್ನು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ವ್ಯಕ್ತಿಯಿಂದನೇ ಮಾಹಿತಿಯನ್ನು ಕಲೆ ಹಾಕಿ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಸಂಕ್ಷಿಪ್ತವಾಗಿ ಅದನ್ನು ನಿಮಗೆ ಯಾವ ರೀತಿಯಾಗಿ ತಲುಪಿಸಬೇಕೋ ಆ ರೀತಿಯಾಗಿ ತಲುಪಿಸುವಂಥ ಕೆಲಸವನ್ನು ಖಂಡಿತವಾಗಿಯೂ ಮುಂದಿನ ದಿನದಲ್ಲಿ ಮಾಡೇ ಮಾಡ್ತೀನಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.